ಹಾಯ್ ಹಲೋ ನಮಸ್ಕಾರ. ನೋಬಲ್ ಟೆಕ್ನಿಕಲ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ. ನಾನು ನಿಮ್ಮ ಸುಬಾನ್. ಸ್ನೇಹಿತರೆ, ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಮೋಟಾರ್ ರಿವೈಂಡಿಂಗ್ ತರಬೇತಿಯಲ್ಲಿ ಯಾವೆಲ್ಲ ತರಬೇತಿಗಳು ನಮ್ಮ ತರಬೇತಿ ಕೇಂದ್ರದಲ್ಲಿ ದೊರಕುತ್ತವೆ ಅಂತ ನಾನು ನಿಮಗೆ ಆಲ್ರೆಡಿ ಮಾಹಿತಿಯನ್ನು ತಿಳಿಸಿದ್ದೀನಿ. ಸೊ ನಿಮಗೆ ಮೊದಲನೆಯ ತರಬೇತಿಯ ಬಗ್ಗೆ ಮಾಹಿತಿ ಬೇಕಾದಲ್ಲಿ ನಮ್ಮ ಐ ಬಟನ್ ಕಾರ್ಡ್ ಮೇಲೆ ನೀವು ಕ್ಲಿಕ್ ಮಾಡೋದ್ರ ಮುಖಾಂತರ ಮೊದಲನೆಯ ತರಬೇತಿಯ ಬಗ್ಗೆ ಮಾಹಿತಿಯನ್ನು ಪಡಿಬೋದಾಗಿರ್ತದೆ. ಸ್ನೇಹಿತರೆ, ಈ ದಿನ ನಾನು ಎರಡನೆಯ ತರಬೇತಿಯ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಅದು ಮೋಟಾರ್ ರಿವೈಂಡಿಂಗ್ ತರಬೇತಿಗಳಲ್ಲಿ ಎರಡನೇ ತರಬೇತಿಯಾಗಿದೆ. ಅದು ಯಾವುದಪ್ಪ ಅಂತ ಅಂದರೆ, ನೀವಿಲ್ಲಿ ಬೋರ್ಡ್ ಮೇಲೆ ನೋಡ್ಬೋದು, ಮಾನೋಬ್ಲಾಕ್ ಮೋಟಾರ್ ರಿವೈಂಡಿಂಗ್ ಮತ್ತು ಪಂಪ್ ದುರಸ್ತಿ ತರಬೇತಿ. ಸೊ ಈ ಒಂದು ತರಬೇತಿಯಲ್ಲಿ ನಾವು ನಿಮಗೆ ನೀರಿನಿಂದ ಮೇಲೆ ಇರತಕ್ಕಂಥ ಒಂದು ಮೋಟಾರ್ಸ್ಗಳ ರಿವೈಂಡಿಂಗ್ ಹಾಗೂ ಪಂಪ್ಗಳ ದುರಸ್ತಿಯನ್ನು ಈ ಒಂದು ತರಬೇತಿಯಲ್ಲಿ ನಿಮಗೆ ಹೇಳಿಕೊಡ್ಲಾಗ್ತದೆ. ಇದಕ್ಕೆ ಕಾಲಾವಕಾಶ ಎಷ್ಟು ದಿನದಲ್ಲಿ ನಿಮಗೆ ತರಬೇತಿಯನ್ನು ನಾವು ನೀಡ್ತಾ ಇದ್ದೀವಿ ಅಂತಂದರೆ ಕೇವಲ 20 ದಿನಗಳಲ್ಲಿ ನಿಮಗೆ ಮಾನೋಬ್ಲಾಕ್ ಮೋಟಾರ್ ರಿವೈಂಡಿಂಗ್ ಮತ್ತು ಪಂಪ್ ದುರಸ್ತಿಯನ್ನು ಹೇಳಿಕೊಡ್ಲಾಗ್ತದೆ. ಸ್ನೇಹಿತರೆ, ಈ ಒಂದು ತರಬೇತಿಯಲ್ಲಿ ಏನೇನೆಲ್ಲ ನಾವು ಕವರ್ ಮಾಡ್ತೀವಿ ಅಂತ ಅಂದರೆ, ಮೊಟ್ಟ ಮೊದಲನೇದಾಗಿ ನೀವು ಇಲ್ಲಿ ಬೋರ್ಡನ್ನು ನೋಡ್ಬೋದು. ಸ್ನೇಹಿತರೆ, ನೀವು ಇಲ್ಲಿ ಗಮನಿಸ್ಬೋದು, ನಮ್ಮ ಒಂದು ಮಾನೋಬ್ಲಾಕ್ ಮೋಟಾರ್ ರಿವೈಂಡಿಂಗ್ ಮತ್ತು ಪಂಪ್ ದುರಸ್ತಿಯಲ್ಲಿ 2 ವಿಧದನ್ನು ಮೋಟರ್ಸ್ಗಳನ್ನು ನಾನು ಮಾಡಿದ್ದೀನಿ. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಸಿಂಗಲ್ ಫೇಸ್ಗಳ ಬಗ್ಗೆ. ಅಂದರೆ ಸಿಂಗಲ್ ಫೇಸ್ಗಳಲ್ಲಿ 1/2 HP, 1 HP, 2 HP ಹಾಗೂ 3 HP ಸೆಲ್ಫ್ ಪ್ರೀಮಿಂಗ್ ಮೋಟಾರ್ ಮತ್ತು ಮಾನೋಬ್ಲಾಕ್ ಮೋಟಾರ್ ಇವೆರಡರ ವೈಂಡಿಂಗನ್ನು ಹೇಳಿಕೊಡ್ಲಾಗ್ತದೆ. ಅಂದರೆ 1/2 HP ಇಂದ 3 HP ಸೆಲ್ಫ್ ಪ್ರೀಮಿಂಗ್ ಮತ್ತು ಮಾನೋಬ್ಲಾಕ್ ಮೋಟರ್ಗಳ ಬಗ್ಗೆ ಕಂಪ್ಲೀಟ್ ರಿವೈಂಡಿಂಗನ್ನು ಪ್ರಾಕ್ಟಿಕಲಿ ನಿಮಗೆ ತೋರಿಸಲಾಗ್ತದೆ. ಹಾಗೆ ನಿಮ್ಮ ಕೈಯಲ್ಲೂ ಕೂಡ ಇದನ್ನು ನಾವು ವೈಂಡಿಂಗನ್ನು ಮಾಡಿಸ್ತಕ್ಕದ್ದು. ಸ್ನೇಹಿತರೆ, ಅದರ ಜೊತೆಗೆ ಮತ್ತೆ ನಿಮಗೆ ಪಂಪ್ಗಳ ರಿಪೇರಿ, ಮಾನೋಬ್ಲಾಕ್ ಮೋಟರ್ಗಳಲ್ಲಿ ಅತ್ಯಂತ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಕೆಲಸಪ್ಪ ಅಂತಂದರೆ ಪಂಪ್ ರಿಪೇರಿ ಮಾಡೋದು ಹೇಗೆ, ಮತ್ತು ಬೇರಿಂಗ್ಸ್ಗಳನ್ನು ಹಾಕೋದು ಹೇಗೆ, ಮತ್ತು ಅವುಗಳಲ್ಲಿ ಫ್ಯಾನ್ಗಳನ್ನು ಯಾವ ರೀತಿ ಫಿಟ್ ಮಾಡ್ತಕ್ಕಂಥದ್ದು, ಇವೆಲ್ಲ ಒಂದು ನಿಮಗೆ ಟ್ರೈನಿಂಗಲ್ಲಿ ತಿಳಿಸ್ಕೊಡ್ಲಾಗ್ತದೆ. ಸೊ ನಿಮಗೆ ಇಲ್ಲಿ ಪಕ್ಕದಲ್ಲಿ ಚಿತ್ರದಲ್ಲಿ ಕಾಣಿಸ್ತಾ ಇರ್ಬೋದು, ನಾನು ಆಲ್ರೆಡಿ ನಿಮಗೆ ಸ್ಕ್ರೀನಲ್ಲಿ ಹಾಕಿದ್ದೀನಿ. ಅದೇ ಮೋಟಾರ್ಗಳ ವೈಂಡಿಂಗನ್ನು ಕಂಪ್ಲೀಟ್ ನಿಮಗೆ ಇಲ್ಲಿ ನಮ್ಮ ಒಂದು ಮಾನೋಬ್ಲಾಕ್ ಮೋಟಾರ್ ರಿವೈಂಡಿಂಗ್ ಕ್ಷೇತ್ರದಲ್ಲಿ ಸಿಂಗಲ್ ಫೇಸ್ಗಳಲ್ಲಿ ಬರ್ತಕ್ಕಂಥ ಎಲ್ಲ ಮೋಟಾರ್ಸ್ಗಳ ರಿವೈಂಡಿಂಗನ್ನು ನಾವಿಲ್ಲಿ ಹೇಳ್ಕೊಡ್ತಕ್ಕಂಥದ್ದು. ಇದರ ಜೊತೆಗೆ ಸಿಂಗಲ್ ಫೇಸ್ ಮೋಟಾರ್ ಪ್ಯಾನಲ್ ಬೋರ್ಡ್ ವೈರಿಂಗ್, ಈ ಒಂದು ಟ್ರೈನಿಂಗಲ್ಲಿ ಸಿಂಗಲ್ ಫೇಸ್ ಒಳಗಡೆ ಇಷ್ಟೆಲ್ಲ ತರಬೇತಿಗಳನ್ನು ನಾವು ಕೊಡ್ತಕ್ಕಂಥದ್ದು, ಇವಿಷ್ಟೆಲ್ಲ ಮೋಟರ್ಸ್ಗಳನ್ನು ನಿಮಗೆ ಕೊಡ್ತಕ್ಕಂಥದ್ದು. ಸ್ನೇಹಿತರೆ, ಎರಡನೆಯ ಭಾಗವಾಗಿರ್ತಕ್ಕಂಥ 3 ಫೇಸ್ಗಳಲ್ಲಿ ಮಾನೋಬ್ಲಾಕ್ ಮೋಟಾರ್ ರಿವೈಂಡಿಂಗ್ ತರಬೇತಿಗಳಲ್ಲಿ ನಿಮಗೆ 3 ಫೇಸ್ನಲ್ಲಿ ಏನೆಲ್ಲ ಸಿಗ್ತಾ ಇದೆ ಅಂತ ತಿಳ್ಕೊಳ್ಳೋಣ. ಅದರಲ್ಲಿ 1 HP ಇಂದ 10 HP ಅಂದರೆ 24 ಸ್ಲಾಟ್ಗಳುಳ್ಳ, ಹಾಗೆಯೇ 36 ಸ್ಲಾಟ್ಗಳುಳ್ಳ 3000 RPM ಅಂದರೆ ನಾವು ಮೋಟಾರ್ಸ್ಗಳಲ್ಲಿ ಹೈ ಸ್ಪೀಡ್ ಮೋಟಾರ್ಸ್ ಅಂತ ಕರಿತೀವಿ. ಕೆಲವರಿಗೆ ಹೈ ಸ್ಪೀಡ್ ಅಂತ ಅಂದರೆ ಗೊತ್ತಾಗ್ಬೋದು. ಹಾಗೆಯೇ ಅಥವಾ ಇನ್ನು ಕೆಲವರಿಗೆ 2 ಪೋಲ್ ಮೋಟಾರ್ಸ್ ಅಂದರೆ ಗೊತ್ತಾಗ್ಬೋದು. ಯಾವೆಲ್ಲ ಮೋಟಾರ್ಸ್ಗಳು ನೀರನ್ನು ಎತ್ತಲಿಕ್ಕೆ ಯೂಸ್ ಮಾಡ್ತೀವೋ ಅಂಥ ಒಂದು ಮೋಟಾರ್ಸ್ಗಳು ಹೈ ಸ್ಪೀಡ್ ಮೋಟರ್ಸ್ಗಳಾಗಿರ್ತವೆ. ಹಾಗೆಯೇ ಅಂಥ ಮೋಟರ್ಸ್ಗಳಿಗೆ ಸಾಮಾನ್ಯವಾಗಿ 2 ಪೋಲ್ ಮೋಟಾರ್ ರಿವೈಂಡಿಂಗ್ ಅಂತಲೂ ಕೂಡ ಕರಿತೀವಿ. ಅಂಥ ಮೋಟರ್ಸ್ಗಳು ನೀವಿಲ್ಲಿ ಸ್ಕ್ರೀನಲ್ಲಿ ಕಾಣ್ಬೋದು. ಈ ಮೋಟಾರ್ಸ್ಗಳನ್ನು ನಾವು 1 HP ಇಂದ 10 HP ಅಂದರೆ 3 ಫೇಸ್ನಲ್ಲಿ ಬರ್ತಕ್ಕಂತಹ 24 ಸ್ಲಾಟ್ ಮೋಟಾರ್ ರಿವೈಂಡಿಂಗ್ನಲ್ಲಿ ಬರ್ತಕ್ಕಂಥ ವೆರೈಟೀಸ್ ಬೇರೆ ಬೇರೆ ವೈಂಡಿಂಗ್ಸ್ಗಳು ಬರ್ತದೆ. ಸೊ ಅವೆಲ್ಲ ವೈಂಡಿಂಗ್ಗಳ ಡಯಾಗ್ರಾಮ್ಸ್ ಮತ್ತು ವೈಂಡಿಂಗನ್ನು ಮಾಡುವ ರೀತಿ ಮತ್ತು ವಿಧಾನಗಳನ್ನು ನಾವು ಇಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೀವಿ. ಅದರಲ್ಲಿ 24 ಸ್ಲಾಟ್ ಇರ್ತಕ್ಕಂಥ ಒಂದು ಮೋಟರ್ಗಳ ಬಗ್ಗೆ ಮಾಹಿತಿಯನ್ನು ನೀಡ್ತೀವಿ. ಅದರ ಜೊತೆಗೆ 36 ಸ್ಲಾಟಿನ
ವೈಂಡಿಂಗನ್ನು ಕೂಡ ಹೇಳಿಕೊಡ್ತೀವಿ. ಅದರಲ್ಲಿ ಎಷ್ಟೆಷ್ಟು ಥರನಾದ ವೈಂಡಿಂಗ್ಸ್ಗಳು ಬರುತ್ತೋ ಅಷ್ಟಷ್ಟು ಥರನಾದ ವೈಂಡಿಂಗ್ಸ್ಗಳ ಮಾಹಿತಿಯನ್ನು ಈ ಒಂದು ತರಬೇತಿಗಳಲ್ಲಿ ನಿಮಗೆ ಕೊಡ್ತಕ್ಕಂಥದ್ದು ಸ್ನೇಹಿತರೆ. ಅದರಲ್ಲಿ ಎಕ್ಸಾಂಪಲ್ ಆಗಿ ನೀವು ಹೆಸರನ್ನು ಬರೆದಿದ್ದೀನಿ ನಾನು. ಮೊದಲನೇದಾಗಿ ಮಾನೋಬ್ಲಾಕ್ ಮೋಟಾರ್ ಅಂತ ಬರುತ್ತೆ, ಚಿತ್ರದಲ್ಲಿ ಕಾಣ್ತಾ ಇರ್ಬೋದು. ಹಾಗೆಯೇ ಅದ್ರ ಜೊತೆಗೆ ಸೆಂಟ್ರಿಫ್ಯೂಗಲ್ ಮಾನೋಬ್ಲಾಕ್ ಮೋಟಾರ್ ಇದೆ. ಸೊ ಅದನ್ನು ಕೂಡ ನೋಡಲಿಕ್ಕೆ ಸೇಮ್ ಇದೆ, ಆದರೆ ಅವುಗಳ ಫಂಕ್ಷನ್ಸ್ಗಳು ಬೇರೆ. ಸೊ ಹಾಗಾಗಿ ಅವು ಮೋಟ್ರ್ಗಳನ್ನು ಕೂಡ ನಾನು ನಿಮಗೆ ಈ ಒಂದು ತರಬೇತಿಯಲ್ಲಿ ನಿಮಗೆ ಹೇಳ್ಕೊಡ್ಲಾಗ್ತದೆ. ಇದರ ಜೊತೆಗೆ ಪಂಪ್ಗಳ ರಿಪೇರಿಯನ್ನು ಹೇಗೆ ಮಾಡೋದು, ಇವುಗಳ ಪಂಪ್ ರಿಪೇರಿ ಯಾವ ರೀತಿ ಮಾಡ್ತೀವಿ ಅನ್ನೋದು ಕೂಡ ನಿಮಗೆ ಪ್ರಾಕ್ಟಿಕಲಿ ನಿಮಗೆ ಇಲ್ಲಿ ನಾವು ಟ್ರೈನಿಂಗಲ್ಲಿ ಮಾಡ್ತಕ್ಕಂಥದ್ದು. ಇದರ ಜೊತೆಗೆ 3 ಫೇಸ್ನಲ್ಲಿ ಬರುವಂತಹ ಪ್ಯಾನಲ್ ಬೋರ್ಡ್ ವೈರಿಂಗ್, ಅಂದರೆ ಈ ಒಂದು ಮಾನೋಬ್ಲಾಕ್ ಮೋಟಾರಿಗೆ 3 ಫೇಸ್ ಪ್ಯಾನಲ್ ಬೋರ್ಡ್ ವೈರಿಂಗ್ ಯಾವ ರೀತಿ ಮಾಡೋದು, ಅವುಗಳ ಚೆಕಿಂಗ್ ಮಾಡೋದು ಹೇಗೆ, ಅವುಗಳನ್ನು ಯಾವ ರೀತಿ ಕಂಡುಹಿಡಿಬೇಕು ಅನ್ನೋದು ಎಲ್ಲ ತರಬೇತಿಯಲ್ಲಿ ನಿಮಗೆ ಇಲ್ಲಿ ನಾವು ನೀಡಲಿಕ್ಕಾಗ್ತದೆ. ಸೊ ಇವೆಲ್ಲ ತರಬೇತಿಗಳು ನಾವು ಕೇವಲ 20 ದಿನಗಳಲ್ಲಿ ಇವೆಲ್ಲ ಮೋಟರ್ಸ್ಗಳನ್ನು ಕೇವಲ ನಿಮಗೆ 20 ದಿನಗಳಲ್ಲಿ ಹೇಳಿಕೊಡ್ಲಾಗ್ತದೆ. ಸ್ನೇಹಿತರೆ, ಇಲ್ಲಿ ನೀವು ಒಂದು ಕ್ವಶನ್ ಹಾಕ್ಬೋದು, ಸರ್ ನಾನು ಏನು ಓದಿಲ್ಲ, ನಾನು ಓದಿರೋದೇ 8ನೇ ಕ್ಲಾಸು, ನಾನು ಓದಿರೋದೇ 10ನೇ ಕ್ಲಾಸು, ಟ್ರೈನಿಂಗಿಗೆ ಬರ್ಬೋದಾ ಅಂತ ಕೇಳಿದ್ರೆ ಹೌದು, ನೀವು ಟ್ರೈನಿಂಗಿಗೆ ಬರ್ಬೋದು. ಆದರೆ ನಿಮಗೆ ವಯಸ್ಸಿನ ಮಿತಿ ಬಂದು 18ರಿಂದ 50 ವರ್ಷಗಳಾಗಿರ್ತದೆ. ಅಂದರೆ 18 ವಯಸ್ಸಿನಿಂದ 50 ವರ್ಷದೊಳಗೆ ನೀವಿದ್ರೆ ಅಂತಂದರೆ ನೀವು ಈ ತರಬೇತಿಯನ್ನು ಪಡಿಬೋದಾಗಿರ್ತದೆ. ಹಾಗೆ ನಮ್ಮಲ್ಲಿ ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ, ನಿಮಗೆ ಈ ತರಬೇತಿಯನ್ನು ಕಲೀಲಿಕ್ಕೆ ಆಸಕ್ತಿ ಇದ್ದರೆ ಯಾರು ಬೇಕಾದರೂ ಈ ಒಂದು ತರಬೇತಿಯನ್ನು ಪಡೆದುಕೊಂಡು ಸ್ವಂತ ಉದ್ಯೋಗವನ್ನು ಪ್ರಾರಂಭಿಸ್ಬೋದು ಸ್ನೇಹಿತರೆ. ಹಾಗಾಗಿ ನಮ್ಮ ಒಂದು ತರಬೇತಿ ಸಂಸ್ಥೆಯಲ್ಲಿ ಎರಡನೆಯದಾಗಿ ತಂದಿರುವಂಥ ಒಂದು ತರಬೇತಿ ಯಾವುದಪ್ಪ ಅಂತಂದರೆ ಮಾನೋಬ್ಲಾಕ್ ಮೋಟಾರ್ ರಿವೈಂಡಿಂಗ್ ತರಬೇತಿ ಮತ್ತು ಪಂಪ್ ದುರಸ್ತಿ. ಇದು ಕೇವಲ 20 ದಿನ ಇರುತ್ತೆ. ಇದು ಸರ್ ನೀವು ಎಷ್ಟು ತಾಸಿನವರೆಗೆ ತರಬೇತಿಯನ್ನು ಕೊಡ್ತೀರಾ ಅಂತಂದರೆ, ನಿಮಗೆ ಇಲ್ಲಿ ಸಮಯ ಇದೆ, ತರಗತಿಯ ಸಮಯ ಬಂದು 11:30ಯಿಂದ ಸಂಜೆ 5:30 ತನಕ ನಿಮಗೆ ತರಬೇತಿಯನ್ನು ಕೊಡ್ತಕ್ಕಂಥದ್ದು. ಇದರಲ್ಲಿ ನಿಮಗೆ ಎಲ್ಲ ತರಹದ ಮಾಹಿತಿಯನ್ನು ನಾವು ಥಿಯರಿ ಮತ್ತು ಪ್ರಾಕ್ಟಿಕಲ್ ಹಾಗೂ ಅವುಗಳ ನೋಟ್ಸ್ಗಳನ್ನು ನಾವು ನಿಮಗೆ ಕೊಡ್ತಕ್ಕಂಥದ್ದು. ಹಾಗೆ ನಮ್ಮ ತರಬೇತಿ ಸಂಸ್ಥೆಯಲ್ಲಿ ಇನ್ನೂ ಹಲವಾರು ತರಬೇತಿಗಳ ಬಗ್ಗೆ ಮಾಹಿತಿ ಪಡಿಬೇಕಾದ್ರೆ ನಮ್ಮ ನೋಬಲ್ ಟೆಕ್ನಿಕಲ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಬೇಕು. ಹಾಗೆ ಪಕ್ಕದಲ್ಲಿ ಕಾಣುವಂಥ ಒಂದು ಬೆಲ್ ಬಟನನ್ನು ಪ್ರೆಸ್ ಮಾಡೋದ್ರ ಮುಖಾಂತರ ಪ್ರತಿ ಹೊಸ ವಿಡಿಯೋಗಳನ್ನು ನೋಟಿಫೈ ನಿಮಗೆ ಬರ್ತಾ ಇರುತ್ತೆ. ಇಲ್ಲಿನ ವಿಡಿಯೋ ನಿಮಗೆ ಲೈಕ್ ಆದರೆ ಲೈಕ್ ಬಟನನ್ನು ಒತ್ತಿ. ಹಾಗೆ ಈ ಒಂದು ವಿಷಯ ನಿಮ್ಮ ಒಂದು ಬೇರೆ ಬೇರೆ ಸ್ನೇಹಿತರಿಗೆ ಕಳಿಸ್ಬೇಕಂತಂದರೆ ನಲ್ಲಿ ಶೇರ್ ಮಾಡಿ, ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.